ನೋಡಿ, ಈ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅದೇ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನ ನೆರವೇರಿಸಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿಎಂ ಕುರ್ಚಿಯ ಬಗ್ಗೆ ದೇವಿ ಮುಂದೆ ಪ್ರಶ್ನೆ ಇಟ್ಟ ಡಿಸಿಎಂ. ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ ಡಿಸಿಎಂ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ದೇವಿ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ. ಹೀಗಂತ ದೇವಸ್ಥಾನದ ಅರ್ಚಕ ಗಣೇಶ್ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಅವರಿಗೆ ದೇವಿ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ. 1.5 ಗಂಟೆಗಳ ಕಾಲ ಪೂಜೆ ಮಾಡಿದ್ದಾರೆ. ಡಿಸಿಎಂ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತ ಅಂದ್ಲೇ ದೇವಸ್ಥಾನದ ಅರ್ಚಕ ಗಣೇಶ್ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಭಕ್ತರು ಅಥವಾ ಹೇಗೆ ಗಣ್ಯ ವ್ಯಕ್ತಿಗಳು ಮಾತ್ರ ಬರ್ತಾ ಇರುವಂತದ್ದು? ನಮ್ದಿದು ಮನೆ ದೇವಿ ಆಗಿದ್ದರಿಂದ ನಮ್ಮದೇ ಯಾರ ಹತ್ರನೂ ₹1 ಹಣ ತಗೊಂಡಿದೆ, ಕಾಣಿಕೆ ದೇಣಿಗೆ ಯಾವುದೂ ತಗೊಂಡಿದೆ. ನಾವಿದು ಮಾಡೋದ್ರಿಂದ ನಾವು ಅದಕ್ಕೆ ಬೆಳಿಗ್ಗೆ ಸೂರ್ಯ ಉದಯ ಆದ್ರೊಳಗೆ ಪೂಜೆ ಮಾಡ್ತೇವೆ, ನೈಟ್ ಬಂದು ರಾತ್ರಿ ಪೂಜೆ ಮಾಡ್ತೇವೆ. ನಮಗೆ ಬೇಕಾದಂಥ ಫ್ರೆಂಡ್ ಸರ್ಕಲ್, ನಮ್ದು ಆಫೀಸರ್ಸ್, ರಾಜಕಾರಣಿಗಳ, ನಮ್ಮ ಏನು ಜನ ಇದ್ದಾರೆ ಮಿತ್ರರ, ಅವರಿಗಷ್ಟೇ ಮಾಡ್ತೀವಿ. ಹಾಗೆ ಮತ್ತೆ ಎಲ್ಲರಿಗೂ ಮಾಡಿ ಏನಾಗ್ತದ ಒಂಥರ ಹೆಸರು ಹಾಳಾಗ್ತದೆ. ಏನೋ ಹಣಕ್ಕಾಗಿ ಮಾಡ್ತಾರಂತಾರೆ, ಹೆಸರಿಗೆ ಮಾಡ್ತಿದ್ದಾರೆ. ನಮ್ದು ಯಾವುದೂ ಇಲ್ಲ, ಎಲ್ಲಾದ್ರೂ ಬೋರ್ಡ್ ಇಲ್ಲ ನೋಡಿ. ನಮ್ದು ಹೈವಿಂದ ಇಲ್ಲಿವರೆಗೂ ಇಲ್ಲ, ಗೂಗಲ್ನಲ್ಲಿ ಇಲ್ಲ, ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬೋರ್ಡ್ ಇಲ್ಲ, ದೇಣಿಗೆ ಇಲ್ಲ, ಯಾವುದೂ ಇಲ್ಲ. ಒಂದೇನು ಹೇಳಿದ್ರೆ ನಮ್ಮ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಬರಬಾರ್ದು, ಅಷ್ಟು ಶುದ್ಧತೆಯಿಂದನೇ ಬರಬೇಕು. ಆ ಥರದಲ್ಲಿ ಆಚಾರ ವಿಚಾರದಲ್ಲೇ ಬರಬೇಕು. ದೇವಿ ಇಷ್ಟ ಆಗುವ ರೀತಿಯಲ್ಲೇ ಇರಬೇಕು. ಆ ರೀತಿ ದೇವಿ ಅದನ್ನು ಪಾಲಿಸಿದ್ರೇನೆ ಜನ ಎಲ್ಲ ದೇವಿ ಕೊಟ್ಟ ಹಾಗೆ. ಇಲ್ಲಿ ಪ್ರಸಾದ ಯಾವ ಸಂದರ್ಭದಲ್ಲಿ ನಡೀತದೆ? ಅಮಾವಾಸ್ಯ ಸಂದರ್ಭದಲ್ಲಿ ನಡೀತದೆ ಅಥವಾ ಯಾವ? ಕೇಳಿದ್ರೆ ಯಾವತ್ತೂ ಕೇಳಬಹುದು, ಏನು ತೊಂದರೆ ಇಲ್ಲ. ನಾವು ಅದನ್ನೇ ಮಾಡೋದಿಲ್ಲ. ಒಂದೇದ ಮತ್ತೆ ಅಂತ ವ್ಯಕ್ತಿಗಳಿಗೆ ಅಂತ ಗಂಡಾಂತರ ಎದುರಾದವಾಗ, ಇನ್ನೇ ಮನಸ್ಸಿನ ಹತ್ರ ಆಗುದಿಲ್ಲ, ಸೋತೋಗಿದ್ದೀನಿ ಅಂತ ಹೇಳಿದವಾಗ, ಮತ್ತೆ ಪ್ರಕೃತಿ ವಿಕೋಪ ಆದವಾಗ, ಇನ್ನೇನು ಆರೋಗ್ಯ ಬದುಕುದಿಲ್ಲ ಅಂದವಾಗ, ಅಂತ ಒಂದು ಇನ್ನೇನು 33 ಕೋಟಿ ದೇವತೆಗಳ ಹತ್ರ ಆಗುದಿಲ್ಲ ಅಂದವಾಗ ಮಾತ್ರ ತನ್ನನ್ನು ಮಾತಾಡಿಸಬೇಕು ಅಂತ ಹೇಳಿದ ದೇವಿ ಬಿಟ್ರೆ ಅಂತ ವಿಷಯಕ್ಕೆ ಮಾತ್ರ ಕೇಳ್ತೇವೆ, ಎಲ್ಲ ವಿಚಾರಕ್ಕೂ ಕೇಳುವುದಿಲ್ಲ. ಹಾಗಾಗಿ ಮಧ್ಯಮ ವರ್ಗದ ಜನ ಮತ್ತೆ ಬೇರೆ ಯಾರು ಭಕ್ತರೆ ಅದಕ್ಕಿಲ್ಲ. ಹಾಗೆ ಆತರ ಕೇಳುವಂತ ದೇವಸ್ಥಾನ ಅಲ್ಲ ಅದು, ಹಾಗೆ ಅಂತ ದೇವಿನೂ ಅಲ್ಲ. ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವರು ಇಲ್ಲಿ ಬಂದು ಪ್ರಸಾದ ಕೇಳಬಹುದು, ಆದ್ರೆ ಬರಬಹುದು. ಹೌದು, ಬರಬಹುದು. ಇದು ನಮ್ಮ ಕೈಯಲ್ಲಿ ಆಗುವಂತದ್ದು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಇನ್ನೊಂದು ತಿಂಗಳಲ್ಲಿ ಶುಭ ಸುದ್ದಿನ ತಗೊಂಡೋಗಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮತ್ತೆ ಬರ್ತಾರೆ. ಇವಿಷ್ಟು ದೇವಾಲಯದ ಅರ್ಚಕರಾಗಿರುವಂತಹ ಗಣೇಶ್ ನಾಯ್ಕ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಆಕಾಂಕ್ಷಿಗಳಾಗಿರುವಂತದ್ದು ಮತ್ತು ಅದರ ಜೊತೆಗೆ ತಾವು ನಡ್ಕೊಳ್ಳುವಂತಹ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡೆತಡೆಗಳು ಆಗದೇ ಇರಲಿ, ಸಂಕಷ್ಟಗಳು ನಿವಾರಣೆ ಆಗಲಿ, ವೈಯಕ್ತಿಕ ಮತ್ತು ಕೌಟುಂಬಿಕ ಮತ್ತು ರಾಜಕೀಯ ವಲಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಎಂಬ ಇಚ್ಛೆಯನ್ನ ದೇವರ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಕೂಡ ದೇವರು ಅವರಿಗೆ ಅಭಯವನ್ನು ನೀಡಿದೆ ಮತ್ತು ತುಂಬಾ ಮುಖರಾಗಿ ತಾನು ಹೋಗ್ತಾ ಇದ್ದಾನೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಜೊತೆಗೆ 1 ತಿಂಗಳಾದ ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಒಂದ್ ಕಡೆ ಪೂಜೆಯನ್ನ ಸಲ್ಲಿಸ್ತಾರೆ. ಅದೇ ಕ್ಷೇತ್ರದಿಂದ ಒಂದು ಅಚ್ಚರಿಯ ಹೇಳಿಕೆ ಮತ್ತು ಬಹಿರಂಗವಾಗಿ ಒಪ್ಪಂದದ ವಿಚಾರವಾಗಿ ಮೊದಲ ಬಾರಿಗೆ ಮಾತಾಡಿರೋದು. ಇದು ರಾಜಕೀಯವಾಗಿ ಮತ್ತೆ ಯಾವ ರೀತಿ ಬೆಳವಣಿಗೆ ಕಾರಣ ಆಗ್ಬೋದು? ಶ್ರೀಪಾದ್, ಯಾಕಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಸಿಎಂ ಹಾಗೂ ಡಿಸಿಎಂ ನಡುವೆ ಆಗಿರ್ತಕ್ಕಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಕೂಡ ಒಪ್ಪಂದದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಮಾತ್ರ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಅವರು ಪದೇ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದನ್ನು ನಿರಾಕರಣೆ ಮಾಡೋದಾಗ್ಲಿ ಅಥವಾ ಮತಕ್ಕೆ ಕೌಂಟರ್ ಕೊಡ್ತಕ್ಕಂಥ ಹೇಳಿಕೆಯನ್ನ ಯಾವತ್ತೂ ಕೊಟ್ಟಿರಲಿಲ್ಲ. ಇವತ್ತು ವಿಧಾನಸಭೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಂತದ್ದೇನಿದೆ, 5 ವರ್ಷ ನಾನೇ ಸಿಎಂ ಆಗಿರ್ತೇನೆ, 2.5 ವರ್ಷಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೊಟ್ಟರಲ್ಲ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಲ್ಲೋ ಕೆರಳಿಸಿದಂತೆ ಕಾಣಿಸ್ತಾ ಇದೆ. ಮತ್ತು ಅವರು ಇವತ್ತು ಮೊದಲ ಬಾರಿಗೆ
ಮೇರೆಗೆ 2.5 ವರ್ಷಕ್ಕೆ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಇಬ್ರು ಕೂಡ ನಡೆದುಕೊಳ್ತೇವೆ, ಹೈಕಮಾಂಡ್ ಎಲ್ಲವನ್ನು ಕೊರೆದು ತೀರ್ಮಾನ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಒಂದ್ ಕಡೆ ಡಿಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರಿಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಮುಂದಿನ ತಿಂಗಳು ನಾನು ಇದೇ ದೇವಸ್ಥಾನಕ್ಕೆ ಬರ್ತೇನೆ ಅನ್ನುವಂತ ಮಾತನ್ನ ಏನ್ ಹೇಳಿದಾರಲ್ಲ, ಅದು ಕೂಡ ನಾನು ಸಿಎಂ ಆಗಿ ಬರ್ತೇನೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೊಟ್ಟಂತ ಹೇಳಿಕೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಗದ್ದು ಗುಡ್ಡಾಗ್ತಾ ಜೋರಾಗ್ತಾ ಇದೆ. ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಇರ್ತಕ್ಕಂಥದ್ದು ಮತ್ತು ಸಿಎಂ ಅವರು ಬುಲಾವ್ ಬಂದ್ರೆ ಹೋಗೋಣ ಅನ್ನುವಂಥದ್ದು ಮತ್ತು ರಾಹುಲ್ ಗಾಂಧಿ ಅವರು ನನ್ನ ಬೆನ್ನಿಗೆ ನಿಲ್ತಾರೆ, ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಇಳಿಯೋಕೆ ಬಿಡಲ್ಲ ಸಿಎಂ ಸ್ಥಾನದಿಂದ ಅನ್ನುವಂಥದ್ದು ಒಂದು ನಂಬಿಕೆ ಇರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಉಳಿದಂತ ನಾಯಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ. ಅದು ಅಧಿವೇಶನ ಮುಗಿಯುವವರೆಗೂ ಮಾತ್ರ ಈ ಒಂದು ಈಗಾಗಲೇ ಏನು ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸೈಲೆಂಟ್ ಆಗಿರ್ಬೇಕು ಅನ್ನುವಂಥದ್ದು. ಆದ್ರೆ ಅಧಿವೇಶನ ಮುಗಿದ ಬಳಿಕ ಬೇರೆ ತರಹದ ಬೆಳವಣಿಗೆಗಳಾಗ್ತವೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣದ ವಾದ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಚಲ ನಂಬಿಕೆ. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಎಲ್ಲರೂ ಕೂಡ ದೆಹಲಿಯತ್ತ ಕಣ್ಣಿಟ್ಟು ನೆತ್ಕೊಂಡು ಕೂತಿದ್ರೆ ಆ ನಂತರ ದೆಹಲಿಯಲ್ಲಿ ಯಾವಾಗ ಕರೀತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಆದ್ರೆ ಇವತ್ತಿನ ಕೊನೆಯ ದಿನದ ಅಧಿವೇಶನದಲ್ಲಿ ಅವರನ್ನ ವಿರೋಧ ಪಕ್ಷಗಳು ಕೂಡ ಕೆರಳಿಸಿದ್ದು ಮತ್ತು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವ ಉತ್ತರ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಒಂದು ರೀತಿಯಲ್ಲಿ ಕಿಚ್ಚುತ್ತಿರತಕ್ಕಂಥದ್ದು ಮತ್ತು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿದ್ದರಾಮಯ್ಯ ಅವರೆಲ್ಲ ನಿರ್ಧಾರ ಮಾಡತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡೋದು ಬರೇ ಅವರ ಅಭಿಪ್ರಾಯವನ್ನು ಮಾತ್ರ ಹೇಳಬಹುದು, ಆದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳುತ್ತೆ. ಆ ಹೇಳಿದ ಬಳಿಕ ಅಷ್ಟೇ ನಾವು ಈ ಮಾತುಗಳನ್ನ ನಂಬಬಹುದು ಅನ್ನುವಂಥದ್ದನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಬಣದ ನಡುವೆ ಇನ್ನ ಇವತ್ತು ಅಧಿವೇಶನ ಮುಗಿದ ಬಳಿಕ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗುವ ಲೆಕ್ಕಾಚಾರಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಶ್ರೀಪಾದ್. ಓಕೆ ಬಸವರಾಜ್, ಇನ್ನೊಂದು ವಿಚಾರ ಏನಂತಂದ್ರೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇನ್ನು 1 ತಿಂಗಳು ಆದ್ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾರ್ಥ ಈಡೇರಿದ ಮೇಲೆ ಬರ್ತೀನಿ ಅಂತ ಹೇಳಿರುವಂತದ್ದು ಅಂದ್ರೆ 1 ತಿಂಗಳ ಅವಧಿಯಲ್ಲಿ ಅವರು ಅನ್ಕೊಂಡ ಸಂಕಲ್ಪಗಳು ಅಥವಾ ಅವರ ಕನಸು ಎಲ್ಲವೂ ಈಡೇರುತ್ತೆ ಅನ್ನುವಂತಹ ಮಹಾ ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರಾ ಅಂತ? ಖಂಡಿತ ಶ್ರೀಪಾದ್. ಯಾಕಂದ್ರೆ ಇನ್ನೊಂದೇ ತಿಂಗಳು ಇರ್ತಕ್ಕಂತಹದ್ದು ಅವರಿಗೆ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಪೂರಕವಾಗಿ ತಮ್ಮ ಕಡೆ ತಿರುಗಿಸ್ಕೊಳ್ತಕ್ಕಂಥ ಆಟ. ಅಂದ್ರೆ ಸಂಕ್ರಾಂತಿ ಸೂರ್ಯ ಬದಲಿಸುವ ವೇಳೆಗೆ ಪಥ ಬದಲಿಸುವ ವೇಳೆಗೆ ನನಗೂ ಕೂಡ ಒಂದು ಅಧಿಕಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಮತ್ತು ಅವರು ಸಾಕಷ್ಟು ದೈವ ನಂಬಿಕರಾಗಿರೋದ್ರಿಂದ ಸಾಕಷ್ಟು ಜ್ಯೋತಿಷಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ. ನೀವು ಜನವರಿ 15ರವರೆಗೂ ಸೈಲೆಂಟ್ ಆಗಿರಿ, ನಿಮ್ಮ ಪ್ರಯತ್ನವನ್ನ ಮಾಡಿ, ಆಗ ನಿಮಗೆ ತಾನಾಗೆ ಅಧಿಕಾರ ಒಲದು ಬರುತ್ತೆ ಅನ್ನುವಂಥದ್ದೊಂದು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಈಗ ಹೈಕಮಾಂಡ್ ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿರಿ, ನಾವು ಹೇಳ್ತೇವೆ ಅನ್ನುವಂಥದ್ದು. ಅಂದ್ರೆ ಡಿಸೆಂಬರ್ ಕೊನೆ ವಾರ ಅಥವಾ ಜನವರಿ ಮೊದಲ ವಾರದಲ್ಲಿ ಕರೆದು ಮಾತನಾಡುತ್ತೆ ಅನ್ನುವಂಥದ್ದು ಅಚಲವಾದಂತಹ ನಂಬಿಕೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರೋದ್ರಿಂದ ಅವರ ದುಂಬಾಲು ಬಿದ್ದು ಅವರಿಂದ ಒಂದಷ್ಟು ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಆ ಎಲ್ಲ ನಂಬಿಕೆಗಳ ಮೇಲೆ ಇವತ್ತು ದೈವದ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಕೂಡ ನಾನು 1 ತಿಂಗಳಾದ ಮೇಲೆ ಮತ್ತೆ ಬರ್ತೇನೆ ಅನ್ನುವಂಥದ್ದು ಅದೇ ಅಚಲವಾದಂತಹ ನಂಬಿಕೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನು 1 ತಿಂಗಳಲ್ಲಿ ರಾಜ್ಯ ರಾಜಕೀಯದ ಒಂದಷ್ಟು ಚಿತ್ರಣಗಳು ಬದಲಾಗ್ತವೆ. ಒಂದು ಅಧಿಕಾರ ಹಂಚಿಕೆ ಆಗಬಹುದು, ಇಲ್ಲ ಅಧಿಕಾರ ಹಂಚಿಕೆ ಆಗಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತಹ ನಿರ್ಧಾರಗಳು ಹೊರಬೀಳುವಂತ ಸಾಧ್ಯತೆಗಳಿದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗೆ. ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ, ಇಬ್ರು ಅನೇಕ ಬಾರಿ ಹೇಳಿದ್ವಿ. ಆ ಪ್ರಕಾರ ಇಬ್ರು ನಾನು ಅವರಿಬ್ರು ಒಪ್ಪಂದ ಹೈಕಮಾಂಡ್ ಒಂದು ಒಪ್ಪಂದ ಆ ಪ್ರಕಾರ ಇಬ್ರು ಮಾತಾಡಿದ್ವಿ, ಇಬ್ರು ಅನೇಕ ಬಾರಿ ಹೇಳಿದ್ವಿ. ಆ